ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು LIC ಸ್ಕಾಲರ್ಶಿಪ್ 2025 ಈ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ನೀಡಲು ಬಂದಿದ್ದೇನೆ. ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ ಸ್ಕೀಮ್ 2025 ಅಂದರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅವರು ಬಡ ವಿದ್ಯಾರ್ಥಿಗಳಿಗಾಗಿ ಈ ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ಪನ್ನು ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಇದಕ್ಕೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು, ಹಾಗೆ ಹೇಗೆ ಹಾಕ್ಬೋದು, ಹಾಗೂ ಕೊನೆಯ ದಿನಾಂಕ ಯಾವಾಗ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. LIC Golden Jubilee Scholarship Scheme 2025 for students belonging to the economically weaker sections for pursuing higher studies. ಯಾವ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ ಆ ವಿದ್ಯಾರ್ಥಿಗಳಿಗಾಗಿ ಈ ಸ್ಕಾಲರ್ಶಿಪ್ ಇರೋದು. ಅವರು ಹಾಗೆ ಮೆನ್ಷನ್ ಮಾಡಿದ್ದಾರೆ ಕೂಡ ಇಲ್ಲಿ. ಎಕನಾಮಿಕಲಿ ವೀಕರ್ ಅಂದರೆ ಅವರ ಆದಾಯ ಕಡಿಮೆ ಇರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಅವರು ಈ ಸ್ಕಾಲರ್ಶಿಪ್ಪನ್ನು ನೀಡ್ತಾರೆ. ಹಾಗೆ ಈ ಸ್ಕಾಲರ್ಶಿಪ್ಗೆ ಅರ್ಹತೆ ಏನು ತಂದು ನೋಡೋದಾದರೆ, ಒಂದು ಆಫ್ಟರ್ ಕ್ಲಾಸ್ 12 ಅಂದರೆ ನಿಮ್ಮದು PUC ಮುಗಿದಿರಬೇಕು, ಹಾಗೆ ಆಫ್ಟರ್ ಕ್ಲಾಸ್ 10 ನಿಮ್ಮದು SSLC ಕೂಡ ಕಂಪ್ಲೀಟ್ ಆಗಿರಬೇಕು. ಹಾಗೆ ಫಸ್ಟ್ ಒನ್ ಆಫ್ಟರ್ ಕ್ಲಾಸ್ 12 ಇಲ್ಲಿ ಸ್ವಲ್ಪ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಆಲ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಪಾಸ್ಡ್ ಕ್ಲಾಸ್ 12 ಎಕ್ಸಾಮ್ ಅಂದರೆ ಯಾವ ವಿದ್ಯಾರ್ಥಿಗಳು ನಿಮ್ಮ PUCಯನ್ನು ಮುಗಿಸಿದ್ದೀರಾ ಅಥವಾ ಇಟ್ಸ್ ಇಕ್ವಿಲೆಂಟ್ಸ್ ರೆಗ್ಯುಲರ್ ಆರ್ ವೆಕೇಷನಲ್ ಆರ್ ಡಿಪ್ಲೊಮಾ ಅಂದರೆ ITI ಆಗಿರ್ಬೋದು, ಯಾವುದೇ ಡಿಪ್ಲೊಮಾ ಆಗಿರ್ಬೋದು, ಅವರು ತಮ್ಮ ಹಿಂದಿನ ವರ್ಷದಲ್ಲಿ 60% ಮಾಡಿರಬೇಕು ಇನ್ ದ ಲಾಸ್ಟ್ 3 years 2022, 23 ಆರ್ 24, 25. ಆ್ಯಂಡ್ ಸೆಕೆಂಡ್ ಒನ್ ಹ್ಯಾವ್ ಟೇಕನ್ ಅಡ್ಮಿಷನ್ ಇನ್ ದ ಅಕಾಡೆಮಿಕ್ ಇಯರ್ 2025-26 ಫಾರ್ ಪರ್ಸ್ಯೂವಿಂಗ್ ಫಸ್ಟ್ ಇಯರ್ ಡಿಗ್ರಿ ಕೋರ್ಸ್ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್, MBBS, BAMS, BHMS, BDS, ಇಂಜಿನಿಯರಿಂಗ್, BTech, BArch. ಅಂದರೆ ಆ ವಿದ್ಯಾರ್ಥಿಗಳು 2025-26ನೇ ಸಾಲಿನಲ್ಲಿ ಫಸ್ಟ್ ಇಯರ್ನಲ್ಲಿ ಅಡ್ಮಿಷನನ್ನು ತೊಗೊಂಡಿರ್ಬೇಕು. ಅದು ಯಾವ ಫೀಲ್ಡ್ ಅಂದರೆ ಒಂದು ಮೆಡಿಸಿನಲ್ಲಿ MBBS ಆಗಿರ್ಬೋದು, BAMS ಆಗಿರ್ಬೋದು, BHMS ಆಗಿರ್ಬೋದು, ಹಾಗೂ BDS ಆಗಿರ್ಬೋದು, ಹಾಗೆ ಇಂಜಿನಿಯರಿಂಗ್ ಕೂಡ ಆಗಿರ್ಬೋದು. ಹಾಗೆ ಥರ್ಡ್ ಆಪ್ಷನ್ ಬಂದುಬಿಟ್ಟು ಹ್ಯಾವ್ ಪೇರೆಂಟ್ಸ್ ಗಾರ್ಡಿಯನ್ ವಿತ್ ಆ್ಯನ್ಯುವಲ್ ಇನ್ಕಮ್ ಫ್ರಮ್ ಆಲ್ ಸೋರ್ಸ್ ನಾಟ್ ಎಕ್ಸಿಡ್ 4.5 lakhs ಫೀಸ್ ಫರ್ ಆ್ಯನಮ್ ಅಂದರೆ ಅವರ ತಂದೆಯ ವಾರ್ಷಿಕ ಆದಾಯ 4,50,000 ಮೀರಿರಬಾರ್ದು. ಹಾಗೆ ಆಫ್ಟರ್ ಕ್ಲಾಸ್ 10th ಅಂದರೆ 10ನೇ SSLC ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಅವರಿಗೆ ಏನೇನು ರೂಲ್ಸ್ಗಳಿವೆ ಅಂತ ನೋಡೋಣ. ಆಲ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಪಾಸ್ಡ್ ಕ್ಲಾಸ್ 10th ಎಕ್ಸಾಮ್ ಆರ್ ಇಟ್ಸ್ ಇಕ್ವಿವೆಲೆಂಟ್ with it at least 60% marks or equivalent CGPA grade in the academic year 2023, 24, 25. ಅಂದರೆ ಆ ವಿದ್ಯಾರ್ಥಿಗಳು 10ನೇ ತರಗತಿಯನ್ನು ವಿತ್ ಅಟ್ಲೀಸ್ಟ್ ಅಂದರೆ ಅವರು 10ನೇ ತರಗತಿಯಲ್ಲಿ 60% ಮಿನಿಮಮ್ ಮಾಡಿರಬೇಕು ಪರ್ಸೆಂಟೇಜನ್ನು ಇನ್ ದ ಇಯರ್ 2023, 24, 25. ಆ್ಯಂಡ್ ಸೆಕೆಂಡ್ ಒನ್ ಹ್ಯಾವ್ ಟೇಕನ್ ಅಡ್ಮಿಷನ್ ಇನ್ ದ ಅಕಾಡೆಮಿಕ್ ಇಯರ್ 2025-26 for pursuing first year education in the field of vocational diploma courses through government or recognized colleges or institutions or courses in industrial training institute. ಅಂದರೆ ಆ ವಿದ್ಯಾರ್ಥಿಗಳು 2025-26 ಫಸ್ಟ್ ಇಯರ್ ಎಜುಕೇಷನನ್ನು ಹೊಂದಿರಬೇಕು. ಅದೇ ಡಿಪ್ಲೊಮಾ ಆಗಿರ್ಬೋದು ಅಥವಾ ITI ಆಗಿರ್ಬೋದು, ಯಾವುದೇ ರೀತಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ ಆಗಿದ್ರೂ ನಡೆಯುತ್ತೆ. ಹಾಗೆ ಥರ್ಡ್ ಬಂದುಬಿಟ್ಟು ಹ್ಯಾವ್ ಪೇರೆಂಟ್ಸ್ ಆರ್ ಗಾರ್ಡಿಯನ್ ವಿತ್ ಆ್ಯನ್ ಆ್ಯನ್ಯುವಲ್ ಇನ್ಕಮ್ ನಾಟ್ ಎಕ್ಸಿಡ್ 4.5 lakhs ಅಂದರೆ ಆ ಮಗುವಿನ ಪಾಲಕರ ವಾರ್ಷಿಕ ಆದಾಯವು 4,50,000 ಮೀರಿರಬಾರ್ದು. ಹಾಗೆ ಇಲ್ಲಿ ಇನ್ನೊಂದು ಅವಕಾಶವನ್ನು ನೀಡಿದ್ದಾರೆ. ಸ್ಪೆಷಲ್ ಸ್ಕಾಲರ್ಶಿಪ್ ಫಾರ್ ಗರ್ಲ್ ಚೈಲ್ಡ್ ಫಾರ್ 2 years ಅಂದರೆ ಇದೊಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಫಸ್ಟ್ ಅವರಿಗೂ ಕೂಡ ಕೆಲವು ಸೂಚನೆಗಳನ್ನು ನೀಡಿದ್ದಾರೆ. ಫಿಮೇಲ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಪಾಸ್ಡ್ ಕ್ಲಾಸ್ 10th ಎಕ್ಸಾಮ್ ಆರ್ ಇಟ್ಸ್ ಇಕ್ವಿವೆಲೆಂಟ್ಸ್ ವಿತ್ ಅಟ್ ಲೀಸ್ಟ್ 60% ಮಾರ್ಕ್ಸ್ ಆರ್ ಇಕ್ವಿವೆಲೆಂಟ್ CGPA ಗ್ರೇಡ್ ಇನ್ ದ ಅಕಾಡೆಮಿಕ್ ಇಯರ್
22, 23, 23, 24, 25, 26 ಯಾವ ಹೆಣ್ಣುಮಕ್ಕಳು ತಮ್ಮ 10ನೇ ತರಗತಿಯಲ್ಲಿ 60% ಮಾರ್ಕ್ಸನ್ನು ತೊಗೊಂಡಿರ್ತಾರೆ ಅವ್ರಿಗೂ ಕೂಡ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ಒನ್, ಐ ಹ್ಯಾವ್ ಟೇಕನ್ ಅಡ್ಮಿಷನ್ ಇನ್ ದಿ ಅಕಾಡೆಮಿಕ್ ಇಯರ್ 2025-26 ಫಾರ್ ಪರ್ಸ್ಯೂವಿಂಗ್ ಹೈಯರ್ ಸ್ಟಡೀಸ್ ಇನ್ ದ ಫಸ್ಟ್ ಇಯರ್ ಆಫ್ ಇಂಟರ್ಮೀಡಿಯೇಟ್ or 10th plus 2 pattern or vocational or diploma courses through governmental recognized colleges or institution or courses in industrial training institute for 2 years. ಅಂದರೆ ಆ ಹೆಣ್ಣು ಮಕ್ಕಳು 25 ಮತ್ತು 26ನೇ ಸಾಲಿನಲ್ಲಿ ಫಸ್ಟ್ ಇಯರ್ ಅಡ್ಮಿಷನ್ ತೊಗೊಂಡಿರ್ಬೇಕು. ಅದು 10+2 ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು ಅಥವಾ ITI ಆಗಿರ್ಬೋದು. ಆ್ಯಂಡ್ ಥರ್ಡ್ ಒನ್, ಐ ಹ್ಯಾವ್ ಟೇಕನ್ ಗಾರ್ಡಿಯನ್ ಆ್ಯನ್ಯುವಲ್ ಇನ್ಕಮ್ ನಾಟ್ ಎಕ್ಸೀಡಿಂಗ್ 4.5 lakhs ಪರ್ ಆ್ಯನಮ್. ಅಂದರೆ ಅವರ ಪಾಲಕರ ವಾರ್ಷಿಕ ಆದಾಯ 4.5 ಲಕ್ಷಕ್ಕಿಂತ ಮೀರಿರಬಾರ್ದು. ಹಾಗೆ ಅಮೌಂಟ್ ಆಫ್ ಸ್ಕಾಲರ್ಶಿಪ್ ಅಂದರೆ ಇದು ಅಂದರೆ ಸ್ಕಾಲರ್ಶಿಪ್ನ ಮೊತ್ತ ಎಷ್ಟು ಅಂದರೆ ಫಸ್ಟ್ ಒಂದು ಬಂದ್ಬಿಟ್ಟು 40,000 ಅಂದರೆ 40,000 ಫಾರ್ ಯಾರಿಗಂದರೆ MBBS ಹಾಗೂ BAMS ಹಾಗೂ BHMS ಅಂತ ಓದ್ತಿರುವಂಥ ಹುಡುಗ ಮತ್ತು ಹುಡುಗಿಯರಿಗೆ ಇದು 40,000 ಸಿಗುತ್ತದೆ. ಹಾಗೂ ಸೆಕೆಂಡ್ ಒಂದು ಬಂದ್ಬಿಟ್ಟು 30,000 ಫಾರ್ ಇಂಜಿನಿಯರಿಂಗ್ BTech ಆರ್ PR ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ 30,000 ಸಿಗುತ್ತದೆ. ಹಾಗೂ 20,000 ಫಾರ್ ಸ್ಪೆಷಲ್ ಚೈಲ್ಡ್ ಗರ್ಲ್ ಅಂದರೆ ವಿಶೇಷ ವಿದ್ಯಾರ್ಥಿನಿಯರಿಗಾಗಿ LIC ಅವರು 20,000 ಪ್ರೊವೈಡ್ ಮಾಡ್ತಾಯಿದ್ದಾರೆ. ಹಾಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು ದ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಈಸ್ 22/9/2025 ಅಂದರೆ ಇದೇ ಸೆಪ್ಟೆಂಬರ್ 22ನೇ ತಾರೀಕು ಇದು ಕೊನೆ ಆಗುತ್ತದೆ. ದಯವಿಟ್ಟು ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಈಗಲೇ ಅಪ್ಲಿಕೇಶನ್ ಹಾಕಿ. ಹಾಗೆ ಅಪ್ಲಿಕೇಶನ್ ಮೋಡ್ ಬಂದು ಆನ್ಲೈನ್ ಇದೆ, ಆನ್ಲೈನ್ ಮಾಡಿ, ನೋ ಆಫ್ಲೈನ್ ಇಲ್ಲ, ಇದು ಓನ್ಲಿ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಹಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮ್ಮ ಚಾನಲ್ ಹೊಸದಾಗಿ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.